ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ದಸರಾ ಗಜಪಡೆ ಜಯಮಾರ್ತಾಂಡ ದ್ವಾರದ ಮೂಲಕವಾಗಿ ಅರಮನೆಯನ್ನ ಪ್ರವೇಶ ಮಾಡಿದ್ದು, ಗಜಪಡೆಗೆ ಅರಮನೆ ಮಂಡಳಿಯಿಂದ ಅದ್ಧೂರಿಯಾಗಿ ಸ್ವಾಗತವನ್ನ ಕೋರಲಾಗಿದೆ. ಇನ್ನು ಈ ಬಗ್ಗೆ ಮೈಸೂರು ಈ ಕುರಿತು ನಮ್ಮ ಮೈಸೂರು ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ನಮ್ಮ ಪ್ರತಿನಿಧಿ ಸಂದೀಪ್ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ನಾಳೆ ಹಬ್ಬ ಮೈಸೂರು ದಸರಾ ರಂಗು ಮೈಸೂರಿನಲ್ಲಿ ಈಗ ಅರಮನೆ ಅಂಗಳಕ್ಕೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವಂತಹ ಮೊದಲ ಹಂತದ ಗಜಪಡೆಯ ಆಗಮನ ಆಗಿರ್ತಕ್ಕಂಥದ್ದು. ಅರಮನೆ ಮಂಡಳಿಯಿಂದ ಪೊಲೀಸ್ ಬ್ಯಾಂಡ್ ಆಗಿರ್ಬೋದು ಹಾಗೂ ವಿವಿಧ ಜಾನಪದ ಕಲಾ ತಂಡಗಳೊಡನೆ ಸಾಂಪ್ರದಾಯಿಕ ಪೂಜೆಯನ್ನ ಸಲ್ಲಿಸಿ ಈಗ ಅರಮನೆ ಅಂಗಳಕ್ಕೆ ಆನೆಗಳನ್ನ ವೆಲ್ಕಮ್ ಮಾಡ್ಕೊಂಡಿರ್ತಕ್ಕಂಥದ್ದು. ಬಹಳ ಸಂಭ್ರಮ ಸಡಗರದಿಂದ ಏನು ಅರಮನೆ ಅಂಗಳ ಇವತ್ತು ಕಾಣ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಏನು ಇಂದಿನಿಂದ ಸುಮಾರು 40ಕ್ಕೂ ಹೆಚ್ಚು ದಿನಗಳ ಕಾಲ ಅರಮನೆಯ ಅಂಗಳದಲ್ಲೇ ದಸರಾದ ಗಜಪಡೆಯ ಮೊದಲ ಹಂತದ ಆನೆಗಳು ಬೀಡು ಬಿಡ್ತವೆ. ನಾಳೆಯಿಂದ ಅದಕ್ಕೆ ಜಂಬೂ ಸವಾರಿಗೆ ಬೇಕಾದಂತಹ ಎಲ್ಲ ರೀತಿಯ ತಾಲೀಮುಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಮೊದಲಿಗೆ ವಾಕಿಂಗ್ ತಾಲೀಮ್ ಆಗಿರ್ಬೋದು, ಆ ನಂತರದಲ್ಲಿ ಮರಳು ಮೂಟೆ ತಾಲೀಮ್ ಆಗಿರ್ಬೋದು, ಅದಾದ ನಂತರದಲ್ಲಿ ಮರದ ಅಂಬಾರಿಯನ್ನು ಹೊರಿಸಿ ಅಂಬಾರಿಗೆ ಸರಿಸಮಾನವಾದಂತಹ ತೂಕವನ್ನು ಹೊರಿಸಿ ಆನೆಗಳಿಗೆ ತಾಲೀಮನ್ನು ಕೂಡ ಮುಂದಿನ ದಿನಗಳಲ್ಲಿ ನೀಡುವಂತಹದ್ದು. ಮತ್ತು ದಸರಾ ಜಂಬೂ ಸವಾರಿ ಅಂತ ಹೇಳಿದ್ರೆ ಬಹಳ ದೊಡ್ಡ ಮಟ್ಟದ ಶ್ರಮಗಳನ್ನ ಆನೆಗಳು ಕೂಡ ಹಾಕಬೇಕಾಗುತ್ತೆ. ಆ ಕಾರಣಕ್ಕಾಗಿ ಆನೆಗಳಿಗೆ ನಾವಿನ್ನು ಕೆಲ ದಿನಗಳ ನಂತರದಲ್ಲಿ ಒಂದು ವಿಶೇಷ ಆಹಾರವನ್ನು ಕೂಡ ಅರಮನೆ ಮಂಡಳಿ ಮತ್ತು ಜಿಲ್ಲಾಡಳಿತದ ವತಿಯಿಂದ ನೀಡುವಂತಹದ್ದು. ಇದೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಈಗ ಒಂದು ರೀತಿಯ ಆನೆಗಳು ಮೈಸೂರಿಗೆ ಬಂದಿರತಕ್ಕಂಥದ್ದು, ಅದರಲ್ಲೂ ಕೂಡ ಅರಮನೆ ಅಂಗಳಕ್ಕೆ ಬಂದಿರತಕ್ಕಂಥದ್ದು ದಸರಾ ಒಂದು ಕಳೆ ಸಂಭ್ರಮ ಇಂದಿನಿಂದಲೇ ಕೂಡ ಮೈಸೂರಿನಲ್ಲಿ ಪ್ರಾರಂಭ ಆಗುತ್ತೆ ಅಂತಾನೆ ಕೂಡ ಹೇಳ್ಬೋದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಾಂಪ್ರದಾಯಿಕವಾಗಿ ಮಂಗಳವಾದ್ಯದ ಮೂಲಕ ಅದಾದ ನಂತರದಲ್ಲಿ ಪೂರ್ಣ ಕುಂಭ ಹೊತ್ತಂತಹ ಮಹಿಳೆಯರು ದಸರಾ ಗಜಪಡೆಯ ಅರಮನೆ ಅಂಗಳಕ್ಕೆ ಸ್ವಾಗತವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಹಾಗೂ ಅರಣ್ಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ, ಶಾಸಕರುಗಳಾಗಿರ್ತಕ್ಕಂಥ ಜಿ.ಟಿ. ದೇವೇಗೌಡ, ಹರೀಶ್ ಗೌಡ, ಶ್ರೀವತ್ಸ ಹಾಗೂ ಇತರೆ ಜನಪ್ರತಿನಿಧಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಪುಷ್ಪಾರ್ಚನೆಯನ್ನು ಮಾಡೋದ್ರ ಮುಖೇನ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಈ ದಸರಾ ಸಂಭ್ರಮಕ್ಕೆ ಕೂಡ ಸಾಕ್ಷಿ ಆಗಿರ್ತಕ್ಕಂಥದ್ದು. ಈ ಬಾರಿ 9 ಆನೆಗಳು ಮೊದಲ ಹಂತದಲ್ಲಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಧನಂಜಯ, ಕಾವೇರಿ, ಪ್ರಶಾಂತ, ಗೋಪಿ, ಶ್ರೀಕಂಠ ಹಾಗೂ ಇತರೆ 9 ಆನೆಗಳು ಕೂಡ ಈ ಒಂದು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿಕ್ಕಾಗಿ ಮೊದಲ ಹಂತದಲ್ಲಿ ಮೈಸೂರಿಗೆ ಆಗಮಿಸಿರ್ತಕ್ಕಂಥದ್ದು. ಈ ಎಲ್ಲ ಆನೆಗಳನ್ನು ಕೂಡ ಈಗಾಗಲೇ ಸಾಂಪ್ರದಾಯಿಕವಾಗಿ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶಶಿಧರ ದೀಕ್ಷಿತ್ ರವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಅರಮನೆ ಅಂಗಳಕ್ಕೆ ಕೂಡ ಬರಮಾಡಿಕೊಂಡಿರ್ತಕ್ಕಂಥದ್ದು. ಇದಾದ ನಂತರದಲ್ಲಿ ರಾಜಮನೆತನದವರು ಕೂಡ ಬಂದು ಈಗ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕಾರ್ಯಗಳು ಕೂಡ ನಡೆಯುತ್ತೆ. ಇಂದಿನಿಂದ ಒಂದು ಲೆಕ್ಕದಲ್ಲಿ ದಸರಾದ ಸಂಭ್ರಮ ಮೈಸೂರಿನಲ್ಲಿ ಮೇಳೈಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕ್ಯಾಮರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಅಶೋಕ ನ್ಯೂಸ್, ಮೈಸೂರು. ಎಡಭಾಗ ಮತ್ತು ಬಲಭಾಗಕ್ಕೆ ಮತ್ತು